ರಾಜ್ಯದ ಸಾಮಾನ್ಯ ಹೈಕೋರ್ಟ್ ಏನಾಗ್ತದೆ ಅಂತ ಹೇಳಿದ್ರೆ ಸುಮಾರು 19 ವರ್ಷದ ಹಳೆಯ ಪ್ರಕರಣ. ಅದರಲ್ಲಿ ಬಹುತೇಕ ವ್ಯಕ್ತಿಗಳು ತೀರ್ಕೊಂಡಿದ್ರು ಮತ್ತು ಕೆಲವು ವ್ಯಕ್ತಿಗಳು ಕೂಡ ಕೈಬಿಟ್ಟು ಕಂಡುಬರ್ತದೆ. ಪೇಪರ್ನಲ್ಲಿ ಫುಲ್ ರಿಪೋರ್ಟ್ ಆಯಿತು. ಸೊ ಕೆಲವು ಸಂಶಯಗಳಿರ್ತವೆ. ಈಗ ನಮ್ಮ ಜಿಲ್ಲಾ ನ್ಯಾಯಾಲಯ ಅಂದರೆ ಆಗುವಾಗ ಸರ್ಕಾರ ಒಂದು ಬಿಲ್ ಆಗಿ ಪಾಸ್ ಮಾಡ್ತದೆ. ಆದರೆ ಆ ಕಾಯ್ದೆ ಬಂದ ಮೇಲೆ ಸುಧಾರಣೆ, ಆ ಕಾಯ್ದೆ ಬಂದ ಮೇಲೆ ನಿವಾರಣೆ ಮಾಡಬೇಕು, ಈ ಸಮಾಜದ ಅಸಮಾನತೆಯನ್ನು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಬಂದ ಮೇಲೆ ಅದು ಕಾಯ್ದೆ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಆ ಕಾಯ್ದೆನಲ್ಲಿ ಬಹಳಷ್ಟು ಲೋಪಗಳಿರ್ತದೆ. ತುಂಬಾ 5-6ನೇ ಶತಮಾನದಲ್ಲಿ ನೋಡ್ಬೋದು. ಗೌತಮ ಬುದ್ಧನಿಂದ ಹಿಡ್ಕೊಂಡ್ರೆ ನಾವು ಗೌತಮ ಬುದ್ಧ ಒಬ್ಬ ಮಹಾರಾಜನ ಮಗ. ಅವನ ಮೂಲ ಹೆಸರು ಸಿದ್ಧಾರ್ಥ ಅಂತ ಇರ್ತದೆ. ಅವನ್ ಏನ್ ಮಾಡ್ತಿರ್ತಾರೆ, ನನ್ನ ಹೊರಗಡೆ ಬಿಟ್ಟರೆ ಅವನು ಸಮಾಜದಲ್ಲಿರ್ತಕ್ಕಂಥ ರಥದಲ್ಲಿ ಕೂತ್ಕೊಂಡು ಸೈನಿಕರು ಹಿಂದೆ ಮುಂದೆ ಎಲ್ಲ ಕರ್ಕೊಂಡು ಬಂದಾಗ ಅವನು ಸಮಾಜದಲ್ಲಿ ನೋಡ್ತಾನೆ ಎಷ್ಟು ಸಮಾಜದಲ್ಲಿ ಅಸಮಾನತೆ ಇದೆ, ಏನೇನು ನಡೀತಾ ಇದೆ, ಅನಾಚಾರಗಳು ಏನೇನು ಮಾಡ್ತಾ ಇದೆ ಅಂತಕ್ಕಂಥದ್ದು ಅವನು ಕಿವಿಗೆ ಬೀಳ್ತದೆ. ಅವಾಗ ಅವನು ಆ ವ್ಯಕ್ತಿ ಅವಾಗನೇ ಅವನ ರಾಜ ಪದವಿ, ಯುವರಾಜ ಪದವಿಯನ್ನು ತ್ಯಜಿಸಿ ಅವನು ಸಮಾಜ ಸುಧಾರಣೆಯನ್ನು ಹುಡುಕ್ತಾನೆ. ಮೂಲತಃ ಅಲ್ಲಿಂದ ಇದು ಸ್ಟಾರ್ಟ್ ಆಗ್ತದೆ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ. ಅವಾಗಿಂದ ಇದು ಅಸಮಾನತೆ ಅಂತಕ್ಕಂಥದ್ದು, ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅವಾಗಿಂದ ಬೆಳೆದ್ಬಿಟ್ಟಿದೆ. ಅದಾದ ನಂತರ ನಾವು ನೋಡಿದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರು, ಅವರು ಕೂಡ ಒಬ್ಬ ರಾಜ. ಬಸವಣ್ಣ ಮೇಲ ಜಾತಿನಲ್ಲಿ ಹುಟ್ಟಿದ್ರು ಸಹ, ಒಬ್ಬ ರಾಜನಾಗಿದ್ರು ಸಹ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಮತ್ತು ಏನು ಈ ಮೇಲು ಕೀಳು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿ ಬಸವಣ್ಣವರು ಅವನ ರಾಜ ಪದವಿಯನ್ನೇ ತ್ಯಾಗ ಮಾಡಿ ತಮ್ಮ ಆಂದೋಲನವನ್ನ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅದಾದ್ಮೇಲೆ ನಾವು ನೋಡೋದಾದ್ರೆ ಸ್ವತಂತ್ರ ಪೂರ್ವದಲ್ಲಿ ಬಂದಾಗ ಎಲ್ಲರೂ ನಾವು ಹೇಳಿದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧಿಯವರು ಈ ತರ ಅಸಮಾನತೆಯನ್ನು ಸಮಾನತೆಯನ್ನು ಸರಿಪಡಿಸ್ಬೇಕಂತಕ್ಕಂಥ ಇದರಲ್ಲಿ ಆಂದೋಲನಗಳನ್ನು ಮಾಡ್ತಾರೆ. ಅದರಲ್ಲಿ ಕೂಡ ಕಾನೂನಾತ್ಮಕವಾಗಿ ಆಂದೋಲನಗಳನ್ನು ರೂಪಿಸತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಪ್ರಪಂಚದಲ್ಲಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂದ್ರೆ ಕಾನೂನು ಮುಖಾಂತರವನ್ನೇ ಸಮಾಜದಲ್ಲಿ ಅಸಮಾನತೆಯನ್ನು ನಿವಾರಣೆ ಮಾಡಬೇಕು, ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕಂತಕ್ಕಂಥ ಪರಿಕಲ್ಪನೆ ಇಟ್ಕೊಂಡು ಸಮಾಜದಲ್ಲಿ ಕಾನೂನು ಮುಖಾಂತರ ಆಂದೋಲನವನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ವ್ಯಕ್ತಿ ಪ್ರಪಂಚದಲ್ಲಿ ಯಾರಾದ್ರಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ನಿಟ್ಟಿನಲ್ಲಿ ಎಲ್ಲ ಈ ತರ ಸುಧಾರಣೆಗಳನ್ನ ಅವಾಗಿಂದ ಮಾಡಿಕೊಂಡು ಬರ್ತಾನೆ ಇದ್ದಾರೆ. ಆದರೂ ಸಹ ನಮ್ಮ ಸಮಾಜದಲ್ಲಿ ಸಮಾನತೆ ತರಕ್ಕಾಗಿಲ್ಲ, ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡೋಕ್ಕಾಗಿಲ್ಲ, ಸಮಸ್ಯೆಗಳು ಏಳು ಬೀಳು ಕೀಳು ಮೇಲು ಅನ್ನೋದನ್ನ ನಾವು ನಿವಾರಣೆ ಮಾಡಲಿಕ್ಕಾಗಿಲ್ಲ. ಆದರೂ ಸ್ವತಂತ್ರ ಬರ್ತದೆ ನಮಗೆ. ಸ್ವತಂತ್ರ ಬಂದಾಗ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಅವಾಗ ಸರ್ಕಾರಗಳು ಏನ್ ಮಾಡ್ತವೆ, ಇದೆಲ್ಲ ವ್ಯವಸ್ಥೆನ ನೋಡಿಬಿಟ್ಟು ಏನಾದರೂ ಇದಕ್ಕೆ ಕಾನೂನು ತರಬೇಕು, ಇದಕ್ಕೆ ಬಲವಾದಂತಕ್ಕಂಥ ಕಾನೂನುಗಳನ್ನು ರೂಪಿಸಬೇಕು, ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ಈ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಸರ್ಕಾರಗಳು ಏನ್ ಮಾಡ್ತದಂದ್ರೆ 1955ರಲ್ಲಿ ಹಲವಾರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ಅವರೇ ಹಾಗೂ ನಮ್ಮ ಹಲವಾರು ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದಂಥ ಮಹೇಂದ್ರ ಅವರೇ ಹಾಗೂ ಈಗ ತಾನೇ SST ಕಾಯ್ದೆ ಬಗ್ಗೆ ಮತ್ತು ಆ ರೂಲ್ಸ್ ನಿಯಮಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದಂಥ ವಕೀಲರಾದಂಥ ಶಿವಪ್ಪ ಅವರೇ ಹಾಗೂ ಇನ್ನೂ ಎಲ್ಲ ವೇದಿಕೆಗಳು ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಇವತ್ತಿನ ಅರಿವು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ ಹಾಗೂ ಎಲ್ಲ ಹಿರಿಯರೇ, ಏನು ಇವತ್ತು ಈ ಅರಿವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಇದು ನನಗನ್ಸುತ್ತೆ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಇದು ಒಂದು ಬುನಾದಿ ಆಗಬಹುದು ಅಂತೇಳಿ ನನಗನ್ಸುತ್ತೆ. ನಮ್ಮ ಸ್ನೇಹಿತರು ಹೇಳ್ತಿದ್ರು, ಈ ಕಾರ್ಯಕ್ರಮದಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರಂತ ದೌರ್ಜನ್ಯ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಅರಿವು ಹೆಚ್ಚಾಗಿ ಕೊಡ್ಬೇಕಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅದೇ ಇಂಪಾರ್ಟೆಂಟ್ ಇದರಲ್ಲಿ. ಈ ಕಾನೂನು ತಂದಿರತಕ್ಕಂಥ ಉದ್ದೇಶನೇ ಅದು. ದೌರ್ಜನ್ಯ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಅರಿವು ಕೊಡ್ಬೇಕು. ಕಾನೂನು ಅವನಿಗೆ ಅರಿವೇ ಇರಲ್ಲ, ಕಾನೂನು ಅರಿವೇ ಇರಲ್ಲ. ಅವನು ಈ ಥರ ಶೋಷಿತ ಸಮುದಾಯಗಳ ದೌರ್ಜನ್ಯವನ್ನು ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಿ ಶಾಂತಿನೇ ಇಲ್ಲದಂಗೆ ಆಗ್ತಕ್ಕಂಥ ಪರಿಸ್ಥಿತಿಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ನಾವು ಎಲ್ಲ ನಮ್ಮ
ಶ್ರೀಧರ್ ಅವರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ತುಂಬ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ, ಪ್ರಾಯೋಗಿಕವಾಗಿ ಮಾತಾಡಿದ್ದಾರೆ. ಅದು ನಾನು ಒಂದು ಕೆಲವು ವಿಚಾರಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಇವತ್ತು ನಾವು ನೋಡೋದಾದರೆ ನಮ್ಮದು ದೇಶದಲ್ಲಿ ಸ್ವತಂತ್ರ ಒಂದು 75 ವರ್ಷಗಳು ಕಳೆದರೂ ಇವತ್ತು ಸಮಾಜದಲ್ಲಿ ನಾವು ಅಶಾಂತಿಯನ್ನು, ಅಸಮಾನತೆಯನ್ನು ಕಾಣ್ತಾ ಇದ್ದೀವಿ. ಯಾಕಂದರೆ ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಇವತ್ತು ಎಲ್ಲ ನಮ್ಮ ವೇದಿಕೆ ಇರತಕ್ಕಂಥ ಎಲ್ಲರೂ ಹೇಳಿದರು ಆ ಸಮಾನತೆಗೆ ಏನು ಕಾರಣ ಅನ್ನೋದು. 75 ವರ್ಷಗಳ ಕಳೆದ ಒಂದು ಎನ್ಕ್ಯಾಶ್ಮೆಂಟ್ ಮಾಡ್ಕೊಂಡ್ರು, ಸುಳ್ಳು ಕೇಸ್ ಹಾಕೊಂಡ್ರು. ಆ ವಿಚಾರದಲ್ಲಿ ಯಾರಿಗೆ ನಿಜವಾಗಿ ದೌರ್ಜನ್ಯ ಆಗ್ತಾ ಇತ್ತು ಅವ್ರಿಗೆ ಅಪಯೋಗ ಆಗ್ತಾ ಇತ್ತು. ಕೆಲವರು ನಾವು ಓದಿದ್ದೀವಿ, ಶಿಕ್ಷಿತರು ಅಂತೇಳಿ ಮೇಲ್ವರ್ಗದ ಜನರ ಸಂಪರ್ಕ ಇಟ್ಕೊಂಡು ನಾನು ಅದನ್ನು ಬಗೆಹರಿಸ್ತೀನಿ, ಒಂದು ಕೇಸ್ ಕೊಟ್ಟಿದ್ರು ನೋಡೋಣ, ಅವ್ರ ಹತ್ರ ಹಣ ಇಸ್ಕೊಂಡ್ರೆ ಆಯ್ತು, ನಿಮ್ಗೇನು ಬೇಕು ತಲುಪತ್ತೆ ನಾವು ಮಾಡ್ತೀವಿ ಅಂತ ಈ ರೀತಿ ಎಲ್ಲ ಅದು ಬರ್ತಾ ಇತ್ತು. ಸೊ ಆನಂತರ ಸಂಬಂಧಪಟ್ಟಾಗೆ ಇದು ತಪ್ಪಿಸಲಿಕ್ಕೋಸ್ಕರ